ಬಂಧುಗಳೇ, ನಾವ್ಯಾರಾದ್ರೂ ನಮ್ಮ ಎದುರುಗಡೆ ಪರಿಚಯಸ್ಥ ಹೋರಾಟಗಾರನು ಅಥವಾ ಪ್ರಗತಿಪರ ಚಿಂತಕನು ಯಾರಾದ್ರೂ ಸಿಕ್ಕಿದ್ರೆ ನಾವು ಅವ್ರನ್ನ ಆತ್ಮೀಯವಾಗಿ ಜೈ ಭೀಮ್ ಅಂತ ಹೇಳ್ತೀವಿ. ಸೊ ಏನು ಈ ಜೈ ಭೀಮ್ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು, ಒಬ್ಬ ಮುಸಲ್ಮಾನ ತನ್ನೆದುರಿಗೆ ಮತ್ತೊಬ್ಬ ಯಾವುದೇ ಒಬ್ಬ ಮುಸಲ್ಮಾನ ಬಂದ್ರೆ ಅವನನ್ನ ಸಲಾಂ ಅಲೈಕುಂ ಅಂತ ಹೇಳಿ ಆತ್ಮೀಯವಾಗಿ ಬರಮಾಡಿಕೊಳ್ತಾನೆ. ಅದೇ ರೀತಿ ಒಬ್ಬ ಕ್ರೈಸ್ತ ತನ್ನೆದುರಿಗೆ ಮತ್ತೊಬ್ಬ ಕ್ರೈಸ್ತ ಬಂದ್ರೆ ಅವನನ್ನ ಪ್ರೈಸ್ ದ ಲಾರ್ಡ್ ಅಂತ ಹೇಳಿ ಬರಮಾಡಿಕೊಳ್ತಾನೆ. ಅದೇ ರೀತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರುವಂತಹ ದಲಿತರಾದ ನಾವು ನಮ್ಮೆದುರಿಗೆ ಮತ್ತೊಬ್ಬ ಯಾವುದೇ ಒಬ್ಬ ದಲಿತ ಬಂದ್ರೆ ನಾವು ಅವನನ್ನ ಜೈ ಭೀಮ್ ಅಂತ ಬರಮಾಡಿಕೊಳ್ತೇವೆ. ಈ ಜೈ ಭೀಮ್ ಅನ್ನ ಯಾಕೆ ಹೇಳ್ತೀವಿ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಒಂದೇ ಒಂದು ಬಾರಿ ನಾವು ಭೀಮಾ ಕೊರೆಂಗ ಯುದ್ಧದ ಇತಿಹಾಸವನ್ನ ನಾವೊಂದು ಸಾರಿ ಮೆಲುಕು ಹಾಕಬೇಕಾಗ್ತದೆ. ಬಂಧುಗಳೇ, ಸುಮಾರು 8 ಗಂಟೆ ಸುಮಾರಿಗೆ ಆರಂಭವಾದ ಯುದ್ಧ 11 ಗಂಟೆ ಹೊತ್ತಿಗೆ ಬಾಜಿರಾವ್ ಪೇಶ್ವೆಯ ಸೈನ್ಯ ಒಂದು ಸಣ್ಣ ಕದನ ವಿರಾಮವನ್ನು ಪಡ್ಕೊಳ್ತದೆ. ಯಾಕೆ ಅಂತ ಹೇಳಿದ್ರೆ, ಅದಾಗಲೇ ಯುದ್ಧದಲ್ಲಿ ಬಳಲಿದ್ದಂತಹ ಬಾಜಿರಾವ್ ಪೇಶ್ವೆಯ ಸೈನ್ಯಕ್ಕೆ ಬೆಳಗಿನ ಉಪಹಾರವನ್ನ ಬಾಜಿರಾವ್ ಪೇಶ್ವೆ ಕಳಿಸ್ಕೊಟ್ಟಿರ್ತಾನೆ. ಅವರೇನೋ ಒಂದ್ ಸೈಡಲ್ಲಿ ಕೂತ್ಕೊಂಡು ತಿಂಡಿ ಮಾಡ್ತಾ ಕೂತ್ಕೊಂಡ್ರು. ಆದ್ರೆ ಅಲ್ಲಿ ಯುದ್ಧ ಮಾಡುತ್ತಿದ್ದ ಸಿದ್ಧನಾಕನ ಸೈನ್ಯಕ್ಕೆ ತಿನ್ನೋದಿಕ್ಕಾಗ್ಲಿ ಕುಡಿಯೋದಿಕ್ಕಾಗ್ಲಿ ಏನೂ ಇರೋದಿಲ್ಲ. ರಾತ್ರಿ ಪೂರ್ತಿ ನಡ್ಕೊಂಡು ಬಂದಂತಹ ಸೈನ್ಯಕ್ಕೆ ತಿನ್ನೋದಿಕ್ಕೆ ಏನೂ ಇಲ್ಲ, ಕುಡಿಯೋದಕ್ಕೆ ಏನೂ ಇಲ್ಲ ಅಂತ ಇದ್ದಾಗ ಪಕ್ಕದಲ್ಲೇ ಹರಿಯುತ್ತಿದ್ದಂತಹ ಭೀಮಾ ನದಿಯ ಬಳಿಗೆ ಹೋಗಿ ಒಂದು ಬೊಗಸೆಯಲ್ಲಿ ನೀರನ್ನು ಎತ್ಕೊಂಡು ಸಿದ್ಧನಾಕ ಸೈನ್ಯ ಕುಡ್ಕೊಂಡು ವಾಪಸ್ ಯುದ್ಧಕ್ಕೆ ಬರ್ತಾರೆ. ಇದಾದ ನಂತರ ರಾತ್ರಿ ಸುಮಾರು 8 ಗಂಟೆ ಸುಮಾರಿಗೆ ಕದನ ಮುಕ್ತಾಯಗೊಳ್ತದೆ. ಸಿದ್ಧನಾಕನ ಸೈನ್ಯ ಜಯಗಳಿಸ್ತದೆ. ಇನ್ನೇನು ಅವರಿಗೆ ಕುಡಿಯೋದಕ್ಕೆ ದಾಹ ಆಗ್ತದೆ. ಹೋಗಿ ಭೀಮಾ ಕೊರೆಂಗವನ ನೀರನ್ನ ಎತ್ತಿ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದಾಗ ಆ ನೀರು ಸಂಪೂರ್ಣ ರಕ್ತಮಯವಾಗಿತ್ತು. ಅದು ಯಾರ ರಕ್ತ ಅಂತ ಹೇಳೋದಾದ್ರೆ, ಅದು ನಮ್ಮನ್ನು ಸಾವಿರಾರು ವರ್ಷಗಳ ಕಾಲ ಯಾರು ನಮ್ಮನ್ನ ಅಸ್ಪೃಶ್ಯರು ಕೀಳು ಅಂತ ಪರಿಗಣಿಸ್ತಿದ್ರು ಅವರ ರಕ್ತ ಅವತ್ತು ಭೀಮಾ ನದಿಯಲ್ಲಿ ಹರಿದುಕೊಂಡು ಬರ್ತಾ ಇದ್ದು. ಆ ನೀರನ್ನ ಎತ್ಕೊಂಡಂತ ಸಿದ್ಧನಾಕನ ಸೈನ್ಯ ಹೇಳ್ತದೆ, ಅರೆ ಈ ಗೆಲುವು ಉಂಟಲ್ಲ, ಇದು ನನ್ನ ಗೆಲುವಲ್ಲ, ಇದು ಭೀಮನ ಗೆಲುವು, ಇದು ಭೀಮಾ ನದಿಯ ಗೆಲುವು ಅಂತ ಹೇಳಿ ಅವತ್ತು ಮೊಟ್ಟ ಮೊದಲನೇ ಬಾರಿಗೆ ಜೈ ಭೀಮ್ ಅನ್ನೋ ಶಬ್ದ ಲೋಕಾರ್ಪಣೆಗೊಳ್ತದೆ. ಇದಾದ್ಮೇಲೆ ಮತ್ತೊಂದು ಸಣ್ಣ ಘಟನೆ ನಾನು ನಿಮಗೆ ಹೇಳಲೇಬೇಕು. ಅದೇನಪ್ಪ ಅಂತ ಹೇಳಿದ್ರೆ, 1937ರಲ್ಲಿ ಬಾಬಾ ಸಾಹೇಬರು ಒಂದು ಪಕ್ಷವನ್ನು ಕಟ್ತಾರೆ. ಅದರ ಹೆಸರು ದಿ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ. ಅದರಲ್ಲಿ ಸುಮಾರು 17 ಜನರನ್ನ ಬಾಬಾ ಸಾಹೇಬರು ಆ ಪಕ್ಷದ ಚುನಾವಣೆಯಲ್ಲಿ ಕಣಕ್ಕಿಳಿಸ್ತಾರೆ. ಕಣಕ್ಕಿಳಿಸಿದಂಥ ಸಂದರ್ಭದಲ್ಲಿ 17 ಜನರಲ್ಲಿ 15 ಜನರು ಜಯಗಳಿಸ್ತಾರೆ. ಆಗ ಎಲ್ಲರೂ ಆ ಜಯದ ವಿಜಯೋತ್ಸವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಸಂದರ್ಭ ಅಲ್ಲೇ ಇದ್ದಂಥ ಒಬ್ಬ ಪತ್ರಿಕಾ ಸ್ನೇಹಿತ, ಆತನ ಹೆಸರು ಬಾಬು ಹರಿದಾಸ್ ಅಂತೇಳಿ. ಆತ ಹೇಳ್ತಾನೆ, ಅರೆ ಈ ಗೆಲುವು ಉಂಟಲ್ಲ, ಈ ಗೆಲುವು ಸಾಧಾರಣ ಗೆಲುವು ಅಲ್ವೇ ಅಲ್ಲ, ಇದು ಯಾರ ಗೆಲುವು ಅಂತ ಹೇಳಿದ್ರೆ ಆತ ಸುಮಾರು ಹೆಸರನ್ನ ಕೊಡ್ಕೊಂಡ್ ಬರ್ತಾನೆ. ಆದ್ರೆ ಆತನಿಗೆ ಯಾವುದು ಕೂಡ ಸ್ಯಾಟಿಫೈ ಆಗೋದಿಲ್ಲ. ಆತ ಆಗ ಹೇಳ್ತಾನೆ, ಅರೆ ಈ ಗೆಲುವು ಉಂಟಲ್ಲ, ಈ ಗೆಲುವು ಸಾಧಾರಣ ಗೆಲುವಲ್ಲ, ಇದು ಭೀಮರಾವ ಡಾಕ್ಟರ್ BR ಅಂಬೇಡ್ಕರ್ ಅವರ ಗೆಲುವು ಅಂತ ಹೇಳಿದ ಕಾರಣಕ್ಕಾಗಿ ಆತ ಜೈ ಭೀಮನ ಶಬ್ದವನ್ನ 2ನೇ ಬಾರಿ ಲೋಕಾರ್ಪಣೆ ಮಾಡ್ತಾನೆ. ಇದಾಗಿದೆ ಸ್ನೇಹಿತರೆ ಜೈ ಭೀಮ್ ಅನ್ನುವ ಶಬ್ದದ ಅರ್ಥ ಮತ್ತು ಗರ್ಜನೆಯ ಸಂಕೇತವಾಗಿರುವ ಈ ಜೈ ಭೀಮನ್ನ ನಾವೆಲ್ಲರೂ ಹೇಳುವ ಮೂಲಕ ಒಂದು ಸಮಾನತೆಯ ಪ್ರತೀಕವಾದ ಈ ಜೈ ಭೀಮನ್ನ ಆತ್ಮಾಭಿಮಾನದಿಂದ ಮತ್ತೆ ಅಷ್ಟೇ ಘನತೆ ಗೌರವದಿಂದ ಪರಿಚಯಸ್ಥ ಹೋರಾಟಗಾರನು ಅಥವಾ ಪ್ರಗತಿಪರ ಚಿಂತಕನು ಯಾರಾದ್ರೂ ಸಿಕ್ಕಿದ್ರೆ ನಾವು ಅವ್ರನ್ನ ಆತ್ಮೀಯವಾಗಿ ಜೈ ಭೀಮ್ ಅಂತ ಹೇಳ್ತೀವಿ. ಸೊ ಏನು ಈ ಜೈ ಭೀಮ್ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು, ಒಬ್ಬ ಮುಸಲ್ಮಾನ ತನ್ನೆದುರಿಗೆ ಮತ್ತೊಬ್ಬ ಯಾವುದೇ ಒಬ್ಬ ಮುಸಲ್ಮಾನ ಬಂದ್ರೆ ಅವನನ್ನ ಸಲಾಂ ಅಲೈಕುಂ ಅಂತ ಹೇಳಿ ಆತ್ಮೀಯವಾಗಿ ಬರಮಾಡಿಕೊಳ್ತಾನೆ. ಅದೇ ರೀತಿ ಒಬ್ಬ ಕ್ರೈಸ್ತ ತನ್ನೆದುರಿಗೆ ಮತ್ತೊಬ್ಬ ಕ್ರೈಸ್ತ ಬಂದ್ರೆ ಅವನನ್ನ ಪ್ರೈಸ್ ದ ಲಾರ್ಡ್ ಅಂತ ಹೇಳಿ ಬರಮಾಡಿಕೊಳ್ತಾನೆ. ಅದೇ ರೀತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರುವಂತಹ ದಲಿತರಾದ ನಾವು ನಮ್ಮೆದುರಿಗೆ ಮತ್ತೊಬ್ಬ ಯಾವುದೇ ಒಬ್ಬ ದಲಿತ ಬಂದ್ರೆ ನಾವು ಅವನನ್ನ ಜೈ ಭೀಮ್ ಅಂತ ಬರಮಾಡಿಕೊಳ್ತೇವೆ. ಈ ಜೈ ಭೀಮ್ ಅನ್ನ ಯಾಕೆ ಹೇಳ್ತೀವಿ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಒಂದೇ ಒಂದು ಬಾರಿ ನಾವು ಭೀಮಾ ಕೊರೆಂಗ ಯುದ್ಧದ ಇತಿಹಾಸವನ್ನ ನಾವೊಂದು ಸಾರಿ ಮೆಲುಕು ಹಾಕಬೇಕಾಗ್ತದೆ. ಬಂಧುಗಳೇ, ಸುಮಾರು 8 ಗಂಟೆ ಸುಮಾರಿಗೆ ಆರಂಭವಾದ ಯುದ್ಧ 11 ಗಂಟೆ ಹೊತ್ತಿಗೆ ಬಾಜಿರಾವ್ ಪೇಶ್ವೆಯ ಸೈನ್ಯ ಒಂದು ಸಣ್ಣ ಕದನ ವಿರಾಮವನ್ನು ಪಡ್ಕೊಳ್ತದೆ. ಯಾಕೆ ಅಂತ ಹೇಳಿದ್ರೆ, ಅದಾಗಲೇ ಯುದ್ಧದಲ್ಲಿ ಬಳಲಿದ್ದಂತಹ ಬಾಜಿರಾವ್ ಪೇಶ್ವೆಯ ಸೈನ್ಯಕ್ಕೆ ಬೆಳಗಿನ ಉಪಹಾರವನ್ನ ಬಾಜಿರಾವ್ ಪೇಶ್ವೆ ಕಳಿಸ್ಕೊಟ್ಟಿರ್ತಾನೆ. ಅವರೇನೋ ಒಂದ್ ಸೈಡಲ್ಲಿ ಕೂತ್ಕೊಂಡು ತಿಂಡಿ ಮಾಡ್ತಾ ಕೂತ್ಕೊಂಡ್ರು. ಆದ್ರೆ ಅಲ್ಲಿ ಯುದ್ಧ ಮಾಡುತ್ತಿದ್ದ ಸಿದ್ಧನಾಕನ ಸೈನ್ಯಕ್ಕೆ ತಿನ್ನೋದಿಕ್ಕಾಗ್ಲಿ ಕುಡಿಯೋದಿಕ್ಕಾಗ್ಲಿ ಏನೂ ಇರೋದಿಲ್ಲ. ರಾತ್ರಿ ಪೂರ್ತಿ ನಡ್ಕೊಂಡು ಬಂದಂತಹ ಸೈನ್ಯಕ್ಕೆ ತಿನ್ನೋದಿಕ್ಕೆ ಏನೂ ಇಲ್ಲ, ಕುಡಿಯೋದಕ್ಕೆ ಏನೂ ಇಲ್ಲ ಅಂತ ಇದ್ದಾಗ ಪಕ್ಕದಲ್ಲೇ ಹರಿಯುತ್ತಿದ್ದಂತಹ ಭೀಮಾ ನದಿಯ ಬಳಿಗೆ ಹೋಗಿ ಒಂದು ಬೊಗಸೆಯಲ್ಲಿ ನೀರನ್ನು ಎತ್ಕೊಂಡು ಸಿದ್ಧನಾಕ ಸೈನ್ಯ ಕುಡ್ಕೊಂಡು ವಾಪಸ್ ಯುದ್ಧಕ್ಕೆ ಬರ್ತಾರೆ. ಇದಾದ ನಂತರ ರಾತ್ರಿ ಸುಮಾರು 8 ಗಂಟೆ ಸುಮಾರಿಗೆ ಕದನ ಮುಕ್ತಾಯಗೊಳ್ತದೆ. ಸಿದ್ಧನಾಕನ ಸೈನ್ಯ ಜಯಗಳಿಸ್ತದೆ. ಇನ್ನೇನು ಅವರಿಗೆ
ಕುಡಿಯೋದಕ್ಕೆ ದಾಹ ಆಗ್ತದೆ, ಹೋಗಿ ಭೀಮಾ ಕೊರೆಂಗಾವನ ನೀರನ್ನ ಎತ್ತಿ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದಾಗ ಆ ನೀರು ಸಂಪೂರ್ಣ ರಕ್ತಮಯವಾಗಿತ್ತು. ಅದು ಯಾರ ರಕ್ತ ಅಂತ ಹೇಳೋದಾದ್ರೆ, ಅದು ನಮ್ಮನ್ನು ಸಾವಿರಾರು ವರ್ಷಗಳ ಕಾಲ ಯಾರು ನಮ್ಮನ್ನ ಅಸ್ಪೃಶ್ಯರು ಕೀಳು ಅಂತ ಪರಿಗಣಿಸ್ತಿದ್ರು ಅವರ ರಕ್ತ ಅವತ್ತು ಭೀಮಾ ನದಿಯಲ್ಲಿ ಹರಿದುಕೊಂಡು ಬರ್ತಾ ಇದ್ದು. ಆ ನೀರನ್ನ ಎತ್ಕೊಂಡಂತ ಸಿದ್ಧನಾಕನ ಸೈನ್ಯ ಹೇಳ್ತದೆ, ಅರೆ ಈ ಗೆಲುವು ಉಂಟಲ್ಲ, ಇದು ನನ್ನ ಗೆಲುವಲ್ಲ, ಇದು ಭೀಮನ ಗೆಲುವು, ಇದು ಭೀಮಾ ನದಿಯ ಗೆಲುವು ಅಂತ ಹೇಳಿ ಅವತ್ತು ಮೊಟ್ಟ ಮೊದಲನೇ ಬಾರಿಗೆ ಜೈ ಭೀಮ್ ಅನ್ನೋ ಶಬ್ದ ಲೋಕಾರ್ಪಣೆಗೊಳ್ತದೆ. ಇದಾದ್ಮೇಲೆ ಮತ್ತೊಂದು ಸಣ್ಣ ಘಟನೆ ನಾನು ನಿಮಗೆ ಹೇಳಲೇಬೇಕು. ಅದೇನಪ್ಪ ಅಂತ ಹೇಳಿದ್ರೆ, 1937ರಲ್ಲಿ ಬಾಬಾ ಸಾಹೇಬರು ಒಂದು ಪಕ್ಷವನ್ನು ಕಟ್ತಾರೆ. ಅದರ ಹೆಸರು ದಿ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ. ಅದರಲ್ಲಿ ಸುಮಾರು 17 ಜನರನ್ನ ಬಾಬಾ ಸಾಹೇಬರು ಆ ಪಕ್ಷದ ಚುನಾವಣೆಯಲ್ಲಿ ಕಣಕ್ಕಿಳಿಸ್ತಾರೆ. ಕಣಕ್ಕಿಳಿಸಿದ ಸಂದರ್ಭದಲ್ಲಿ 17 ಜನರಲ್ಲಿ 15 ಜನರು ಜಯಗಳಿಸ್ತಾರೆ. ಆಗ ಎಲ್ಲರೂ ಆ ಜಯದ ವಿಜಯೋತ್ಸವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಸಂದರ್ಭ ಅಲ್ಲೇ ಇದ್ದಂಥ ಒಬ್ಬ ಪತ್ರಿಕಾ ಸ್ನೇಹಿತ, ಆತನ ಹೆಸರು ಬಾಬು ಹರಿದಾಸ್ ಅಂತೇಳಿ. ಆತ ಹೇಳ್ತಾನೆ, ಅರೆ ಈ ಗೆಲುವು ಉಂಟಲ್ಲ, ಈ ಗೆಲುವು ಸಾಧಾರಣ ಗೆಲುವು ಅಲ್ವೇ ಅಲ್ಲ, ಇದು ಯಾರ ಗೆಲುವು ಅಂತ ಹೇಳಿದ್ರೆ ಆತ ಸುಮಾರು ಹೆಸರನ್ನ ಕೊಡ್ಕೊಂಡ್ ಬರ್ತಾನೆ. ಆದ್ರೆ ಆತನಿಗೆ ಯಾವುದು ಕೂಡ ಸ್ಯಾಟಿಫೈ ಆಗೋದಿಲ್ಲ. ಆತ ಆಗ ಹೇಳ್ತಾನೆ, ಅರೆ ಈ ಗೆಲುವು ಉಂಟಲ್ಲ, ಈ ಗೆಲುವು ಸಾಧಾರಣ ಗೆಲುವಲ್ಲ, ಇದು ಭೀಮರಾವ ಡಾಕ್ಟರ್ BR ಅಂಬೇಡ್ಕರ್ ಅವರ ಗೆಲುವು ಅಂತ ಹೇಳಿದ ಕಾರಣಕ್ಕಾಗಿ ಆತ ಜೈ ಭೀಮನ ಶಬ್ದವನ್ನ 2ನೇ ಬಾರಿ ಲೋಕಾರ್ಪಣೆ ಮಾಡ್ತಾನೆ. ಇದಾಗಿದೆ ಸ್ನೇಹಿತರೆ ಜೈ ಭೀಮ್ ಅನ್ನುವ ಶಬ್ದದ ಅರ್ಥ ಮತ್ತು ಗರ್ಜನೆಯ ಸಂಕೇತವಾಗಿರುವ ಈ ಜೈ ಭೀಮನ್ನ ನಾವೆಲ್ಲರೂ ಹೇಳುವ ಮೂಲಕ ಒಂದು ಸಮಾನತೆಯ ಪ್ರತೀಕವಾದ ಈ ಜೈ ಭೀಮನ್ನ ಆತ್ಮಾಭಿಮಾನದಿಂದ ಮತ್ತೆ ಅಷ್ಟೇ ಘನತೆ ಗೌರವದಿಂದ ಹೇಳುತ್ತಾ ಸ್ನೇಹಿತರೆ, ಜೈ ಭೀಮ್.